ಎಲ್ಲ ಏಜೆನ್ಸಿ ಹೇಳಪ್ಪ. ನಾನು ಎಷ್ಟೊಂದು ಓಡ್ಬಿಟ್ಟೆ. ಹ್ಞೂ ನೀನು ಯಾವ ಊರ್ಗನ ಹೋಗ್ಲಿ ಅಲ್ಲೆಲ್ಲ ಇರ್ತಾನಲ್ಲ ಚಂದ್ರ ಹೆಂಗೆ ಹೋಗ್ಕನ? ಅದು ನೀವು ಹೇಳ್ಬೇಕು. ಏನು ನಾವು ಹೇಳ್ಬೇಕು? ನೀನು ಯಾವ ಊರ್ಗನ ಹೋಗು ಹ್ಞೂ ಅಲ್ಲೇ ಇರ್ತಾನಲ್ಲ ಚಂದ್ರ. ಯಾರಿಗೆ ಗೊತ್ತು? ಏನು ಯಾರಿಗೆ ಗೊತ್ತು? ನಿನಗೆ ಗೊತ್ತಾಗಲ್ವಾ? ನನಗೇನು ಗೊತ್ತಾಗಲ್ಲಪ್ಪ, ನೀವು ದೊಡ್ಡವ್ರು ಹೇಳ್ಕೊಡ್ಬೇಕು ನಮಗೆ. ನೀನು ಬೆಂಗ್ಳೂರಿಗೆ ಹೋಗು ಅಲ್ಲೇ ಒಂದು ಚಂದ್ರ, ತುಮಕೂರಿಗೆ ಹೋಗು ಅಲ್ಲೇ ಒಂದು ಚಂದ್ರ, ನೀನು ಯಾವ ಊರ್ಗನ ಹೋಗು ಅಲ್ಲೆಲ್ಲ ಅವನೆಲ್ಲ ಚಂದ್ರ. ಏನೋ ಸಮಾಚಾರ ಇದ್ದಂಗೆ ಅದು ಹೆಂಗೆ ಹೋಗ್ಕನಲ್ಲ ಅವನು? ಯಾರಿಗೆ ಗೊತ್ತು? ಹಾಂ, ಈಗ ನಮ್ಮ ಮನೆಗೆ ಕರೆಂಟ್ ಐತಿ, ಹ್ಞೂ ಇನ್ನೊಂದು ಮನೆಗೆ ಹೋಗಿ ಹೊತ್ತೊಂದು ಹೊತ್ತೈತಿ ಅಲ್ಲ. ಗೊತ್ತಲ್ಲ. ಮತ್ತು ಈ ಚಂದ್ರ ಹೆಂಗೆ ಹೋಗ್ಕನಿ ಎಲ್ಲ ಕಡಿಕುವ? ಯಾರಿಗೆ ಗೊತ್ತು? ಹೆಂಗೆ ಹೋಗ್ಬೋದು ಚಂದ್ರ? ನನಗೇನು ಗೊತ್ತು? ನಮ್ಮ ಮನೆಗರ ಕರೆಂಟ್ ಇನ್ನೊಂದು ತಕೋಗಿ ಹೊತ್ತೊಂದು ಹೊತ್ತೈತಾ? ಗೊತ್ತಲ್ಲ. ಮತ್ತು ಆ ಚಂದ್ರ ಹೆಂಗೆ ಹೋಗ್ಕನಿ? ಯಾರಿಗೆ ಗೊತ್ತು? ಪ್ರಪಂಚಕ್ಕೆಲ್ಲ ಕೊಡ್ತಾನಲ್ಲ ಬೆಳಕು ಚಂದ್ರ, ಎಲ್ಲ ಕಡಿಗೂ ಕೊಡ್ತಾನಲ್ಲ, ಹೆಂಗೆ ಹೋಗ್ಕನೆ ಊರಿಗಲ್ಲವ? ಯಾರಿಗೆ ಗೊತ್ತು? ಹಾಂ, ಹೆಂಗ ಹೋಗ್ಕನಿ? ಯಾರಿಗೆ ಗೊತ್ತು? ಪ್ರಪಂಚಕ್ಕೆಲ್ಲ ಚಂದ್ರ ಬೆಳಕು ಕೊಡ್ತಾನೆ. ಈ ಕರೆಂಟು ಅವ್ರವ್ರ ಮನೆಗೆ ಮಾತ್ರ ಕೊಡ್ತಾರೆ. ಹಾಂ ಅಲ್ವೇನೋ? ಈ ಚಂದ್ರ ಪ್ರಪಂಚಕ್ಕೆ ಬೆಳಕು ನೀಡ್ತಾನೆ, ಅವನೇ ದೊಡ್ಡವನು ಚಂದ್ರ. ಇದೆಲ್ಲ ಹೆಂಗೆ ಹೋಗುತ್ತೆ? ಯಾರಿಗೆ ಗೊತ್ತು? ಏನು ಯಾರಿಗೆ ಗೊತ್ತು? ನೀನು ಯಾವ ಊರಿಗೆ ಹೋಗಿಲ್ವಲ್ಲ? ಈಗ ಬಂದವ್ ನಮ್ಮೂರು ಚಂದ್ರ ಅನ್ನಲ್ವಲ್ಲ ನೀನು? ಅಂತೀನಿ. ಅಂತೀಯ? ಮತ್ತು ಯಾವನಿಗೆ ಗೊತ್ತು ಅಂತೀಯ? ಅಲ್ಲ ನೀನು ನೋಡು, ಒಂದ್ಸಲ ವಸ್ತು ಒಣದು ಬಿಡೋ ಅನ್ಸೈತಿ ನಿನಗೆ. ನೀನು ಯಾವ ಊರಿಗೆ ಹೋಗಿಲ್ವನು? ಯಾವ ಊರಿಗೆ ಹೋಗಿಲ್ವ ನೀನು? ಹೋಗಿದ್ದೀನಿ. ಮತ್ತು ಆ ಊರಾಗಲ್ವ ಚಂದ್ರ? ಹ್ಞೂ. ನಿಮ್ಮ ಮನೆಗಳು ಕರೆಂಟ್ ಇನ್ನೊಂದು ಮನೆಗೆ ಹೋಗಿ ಹೊತ್ತು ಅಂದ್ರೆ ಹೊತ್ತಾನು ಕೇಳು. ಗೊತ್ತಲ್ಲ. ಹೊತ್ತೈತಾ? ಇಲ್ಲ. ಇಲ್ಲ ನೋಡ, ಚಂದ್ರ ಪ್ರಪಂಚಕ್ಕೆಲ್ಲ ಬೆಳಕು ಕೊಡ್ತಾನೆ. ಯಾರು ದೊಡ್ಡರು? ಈ ಕರೆಂಟ್ ದೊಡ್ಡದು, ಅವನು ದೊಡ್ಡನು. ಅವನು ದೊಡ್ಡನು ಭಗವಂತ. ಆ ಸ್ವಾಮಿನಪ್ಪ ಅಪ್ಪ ಉದಯವಾಗಿ ಬತ್ತಾವನೇ ನೋಡೋ ಅಲ್ಲಿ. ಅವನ ದೃಷ್ಟಿಗೆ ನೋಡು, ಪ್ರಪಂಚಕ್ಕೆಲ್ಲ ಆಡ್ತಾನಿಲ್ಲ ಬೆಳಕವು. ಕರೆಂಟು ಲಟಕ್ಕಂದ್ರೆ ಆಳೆ ಕಣ್ಣೆ ಹೋದ ಹಾಳಾಗಿ, ಕಣ್ಣೆ ಹೋದ ಹಾಳಾಗಿ. ನಮ್ಮಪ್ಪ ಬೆಳಕನೆ ತಕೊಂಡು ಇರ್ತಾನೆ. ಸ್ವಾಮಿ ಚಂದ್ರ, ಚಂದ್ರಮುಖಿ ನೀನು ದೊಡ್ಡ ಅನ್ಕೊಣೋ. ಸೂರ್ಯ ನೀನು ಇಬ್ರು ಇರ್ಬೇಕು ಕಣೋ ಪ್ರಪಂಚದಾಗೆ, ಇನ್ಯಾರೂ ಇರಲ್ಲ ಕಣೋ. ಇನ್ನೆಲ್ಲ ಹೋಗಾರೆ ಕಣೋ. ಭೂಮಿ ತಾಯಿ ಪಾಲು ಎಲ್ಲರೂ ನೀವಿಬ್ರೆ ಕಣಪ್ಪ ಇರೋರು ಚಂದ್ರ. ನೋಡು ಸ್ವಾಮಿ ಭಗವಂತ, ಚಂದ್ರ ಎಲ್ಲರಿಗೂ ಬೆಳಕು ಕೊಡ್ತಾನಲ್ವಾ? ಈ ಕರೆಂಟು ಪುಕ್ ಅಂತ ಆರೋಕೈತಿ. ಪುಕ್ ಅಂತ ಆರೋಕಂದಂಗೆ ಅಲ್ಲಿ ಆಳೆ ಅಡುಗೆ ಮಾಡಲ್ಲ ಹೆಣ್ಣಾಳುಗಳು. ಆಳೆ ಅಡುಗೆ ಮಾಡಲ್ಲ, ಕರೆಂಟ್ ಹೊತ್ತು ನಾನೇ ಮಾಡೋಣ. ಆಳೆ ಕುಕ್ಕಂಡ್ರು, ಅಲ್ಲೇ ಕುಕ್ಕಂಡ್ರು ಕಣೋ, ಅಡುಗೆ ಮಾಡಲ್ಲ. ಅರ್ಧ ಬರ್ಧ ಅಡುಗೆ ಆಗಿರಲಿ, ಇನ್ನು ಕೈ ಇಕ್ಕಲ್ಲ ಕರೆಂಟ್ ಹೊಕ್ಕದಂಗೆ. ಕರೆಂಟ್ ಏನು ಮಾಡಕ್ಕೆ? ಒಂದು ಕ್ಷಣ ಕರೆಂಟ್ ಅಷ್ಟೇ, 1 ಗಂಟೆ 2 ಗಂಟೆ ಕರೆಂಟ್ ಅಷ್ಟೇ. ಆ ಸ್ವಾಮಿ ನಮ್ಮ ಅಪ್ಪನು ಅವನು ನೋಡು ದೊಡ್ಡವನು ಪ್ರಪಂಚಕ್ಕಲ್ಲ, ಅವನು ದೊಡ್ಡ ಅನ್ಕೊಳವು. ಆ ಪಾಪ ಅವನ ದೃಷ್ಟಿ ನೋಡ್ಬೇಕು, ಏನು ಕಳೆವು ಅವ್ನು ಕಳೆವು ನೋಡ್ಬೇಕು ಕಣವು. ಅಷ್ಟು ಚೆನ್ನಾಗಿ ಅವನಿಗೆ ಚಂದ್ರ. ಹಬ್ಬಬ್ಬ ಭಗವಂತ ಚಂದ್ರ ನೀನು ದೊಡ್ಡ ಅನ್ಕೊಳೋ. ಕರೆಂಟ್ ಹಿಂಗೆ ಬೋತದ ಹಿಂಗೆ ಹೋಗ್ತೈತಿ. ಈ ಕರೆಂಟು ಮನ್ಸನ್ನ ತಿಂದು ಬಿಡ್ತೈತಿ ಕಮರಿ, ಕಣ್ಣಿಗೆ ಕಾಣಲ್ಲ. ಹೌದು. ಏನೋ ಮಾಡಕ್ಕೋತಾರಲ್ಲ, ಅಲ್ಲೇ ನೇತಾಕಿ ಕೈ ಕಾಲು ಎಲ್ಲ ಕಳ್ಕೊಂಡು ಎಷ್ಟೋ ಜನ ಹೋಗ್ಬಿಟ್ರೆ ಕಣಪ್ಪ. ಕರೆಂಟ್ ಸಿಕ್ಕಿ ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣಲ್ಲ, ಕೈ ಸಿಗಲ್ಲ. ಕೈ ಇಕ್ಕಿದ್ರೆ ಅವ್ರು ಉಳಿಯಲ್ಲ. ಮೋಸ ಮಾಡ್ತೈತಿ ಕಣ ಕರೆಂಟು. ನಮ್ಮ ಚಂದ್ರ ಯಾರಿಗಾನ ಮೋಸ ಮಾಡ್ಯವನ? ಇಲ್ಲ. ನಮ್ಮ ಚಂದ್ರ ಯಾರಿಗಾನ ಮೋಸ ಮಾಡ್ಯವನೇನೋ ಸ್ವಾಮಿ? ಇಲ್ಲ ಇಲ್ಲ ಇಲ್ಲ. ಕರೆಂಟ್ ಭಾಳ ಮೋಸ ಕಣೋ. ಹೌದು. ಏನು ಕರೆಂಟ್ ಇಲ್ದ ಮೇಲೆ ಯಾವ ನಡೆಯಲ್ಲ ಕೆಲಸ. ಮೋಸ ಮಾಡ್ತೈತಿ ಕಣ ಕರೆಂಟು. ಮೋಸ ಮಾಡಿ ಮನ್ಸನ್ನೇ ತಿಂದು ಬಿಡ್ತೈತಿ. ಅಂದ್ರೆ ಮನ್ಸನ್ ತಿಂತೈತಿ. ಹುಷಾರಾಗಿ ಕೆಲಸ ಮಾಡಿದ್ರೆ ಕರೆಂಟು ಕಣ್ಣಿಗೆ ಕಾಣಲ್ಲ, ತಗೊಂಬಿಡ್ತೈತಿ. ನಮ್ಮನ ಓದ ಪಾಪ ಯಾರು ಅವು ಹೇಳ್ಕೊಂಬಾರ್ದು, ಹೋಗೇ ಬಿಟ್ಟ. ಕರೆಂಟು ಮೋಸ ಮಾಡ್ತೈತಿ ಕಣಪ್ಪ ಭಗವಂತ ದೇವ್ರೇ. ಆ ಚಂದ್ರ ಮಾತ್ರ ಭಾಳ ದೊಡ್ಡ ವ್ಯಕ್ತಿ ಕಣವು. ಪ್ರಪಂಚಕ್ಕಲ್ಲ ಅವನು ಒಬ್ಬನೇ ದೊಡ್ಡವನು. ಕರೆಂಟು ಹೇಳ್ಬೇಡ, ಕರೆಂಟ್ನು ಹೇಳ್ಬೇಡ ಕಮರಿ. ಅಯ್ಯೋ ಕರೆಂಟ್ ಹೋದರೆ ಊಟವೇ ಇಲ್ಲ. ಮಿಕ್ಸಿ ಮಾಡ್ತಾರೆ ಇವಾಗ, ಎಂಥದ್ದು ಮಿಕ್ಸಿ ಬಂದದಿಲ್ಲಪ್ಪ. ಖಾರ ಹಾರಿಯರು ಕಣ ಹಿಂಗೆ ಕಲ್ಲು ಮೇಲೆ ಕಲ್ಲು ಬಿಡ್ತಾರೆ ಇಲ್ಲೋ. ಮಿಕ್ಸಿಗೆ ಹಾಕರಿ ಎಲ್ಲ ಕಲ್ಕೊಂಬತೈತಿ ಅದು. ಕರೆಂಟಿಗೆ ಸಿಕ್ಕಿ ಎಷ್ಟೋ ಜನ ಸತ್ತು ಬಿಟ್ರು ಕಣಪ್ಪ ಪಲ್ಲಿ. ಕರೆಂಟು ಒಳ್ಳೇದಲ್ಲ, ಮನ್ಸು ಪ್ರಾಣನೇ ಕಳಿತೈತಿ.
ಹುಷಾರಾಗಿರಕ್ಕೆ ಎಂಥವ್ರು ಮಾಡ್ತಾನೆ. ಹುಷಾರಾಗಿರಕ್ಕೆ ಆಗೋದೇ ಇಲ್ಲ ಅಲ್ವಾ? ಹುಷಾರಾಗಿರಕ್ಕಾಗಲ್ಲ, ಮಾರಿಬಿಡ್ತಾನೆ. ಆವಾಗ ತೆಗ್ದು ಎಸ್ತು ಬಿಡ್ತೈತಿ. ಚೆಂಡು ಎಸ್ತಾಗ ಬಾಲ್ ಆಡಿಸ್ಬಿಡ್ತೈತಿ. ಬಾಲ್ ಆಡ್ದಂಗೆ ಎಸ್ತು ಬಿಡ್ತೈತಿ ತೆಗೆದು. ಯಾರಿಗೆ ಗೊತ್ತು ಹಿಂಗೈತಿ ಕರೆಂಟ್ ಇಲ್ಲ ನನಗೆ ಕಣ್ಣಿಗೆ ಕಂಡಿರ್ತಾನೆ. ಅಯ್ಯೋ ಭಾಳ ಕಷ್ಟಕ್ಕ ಮರಿ ಕರೆಂಟಿಂದುವ. ಕರೆಂಟು ಕಣ್ಣಿಗೆ ಕಾಣಲ್ಲ, ಭಾಳ ಮೋಸ ಮಾಡಕ್ಕೈತಿ. ಪ್ರಾಣಿಗಳು ಅಂದ್ರೆ ಪಾಪ ನಾನು ಎಲ್ಲಿ ಅಂತ ಕಾಯನವು ನೋಡೋ ವಾಟಕ್ಕಂತ ಬಂದೆ. ನಮ್ಮ ಹಳೆ ಮನೆಗಳವ ಆ ನವಿಲು ಎಲ್ಲ ನಮ್ಮ ಮ್ಯಾಲೆಲ್ಲ ತಿರುಗಾಡಿ ಎಂಚೆಲ್ಲ ಕೆಡವಿ ಅಲ್ಲೆಲ್ಲ ಲೇವಡಿ ನೋಡೋಕು. ಯಾಕೆ ನವಿಲಿ ಮೇಲೆ ಹಿಂಗೆ ಜಗಳ ಆಡ್ತೀಯ ಅಂಥದ್ದು ಜನ. ಆ ಮಾಡೋ ಅನಾವಟ ನೋಡಿದ್ರೆ ನನಗೆ ಯಾಕೆ ಬೇಕಪ್ಪ ಅನ್ನಿಸ್ತೈತಿ. ಎಂಚಿನೆಲ್ಲ ಹೊಡೆಯಕೋಣ ಕೆಡವಿ ಆ ಹಳೆ ಮೇಲೆ ಬಿದ್ದೋಗಂಗಾಗೈತಿ. ಹಳೆ ಮೇಲೆ ಬಿದ್ದೋಗಂಗಾಗೈತಿ. ಎಲ್ಲ ಮಧ್ಯಾಹ್ನದಾಗ ಬತ್ತೀನಿ ಒಟ್ಟು 9 ಗಂಟೆ ಹಂಗೆ ಎಲ್ಲ ಬುಳ ಅದು ಮ್ಯಾಗಳಿಂದ ಆರಿ ಹೋದಾಗ ಎಂಚೆಲ್ಲ ತುಪ್ಪು ಅಳಿಕೆ ಬಿದ್ದೋಗ್ಯಾವ ಹಳೆ ಮನೆಗೆ. ತೋರಿಸ್ತೀನಿ ನಡಿಯಪ್ಪ ಇವಾಗ. ಆ ಹಳೆ ಮನೆ ಏನು ಲೇವಡಿ ಮಾಡಿ ಮಟ್ಟೆನ ಇಕ್ಕಕ್ಕೆ ಹೋಗ್ಯಾವ. ಅಲ್ಲೆಲ್ಲ ಗೂಡು ಮಾಡ್ಕೊಂಡು ಮಟ್ಟೆ ಇಕ್ಕನ ಹೋಗಿ ಎಲ್ಲ ಕೆಡಿಬಿಟ್ಟವೆ ಎಂಚ. ಇವು ಯಾಕೆ ನವಿಲು ಬೈತಾನೆ ನೋಡು. ನೆನ್ನೆಲ್ಲ ಟ್ರಿಪ್ ನೋಡಿ ಬಂದಿನಿ ನಾಳೆ ಎಲ್ಲ ಕುಚ್ಕೊಂಡು ಎಲ್ಲ ಲೇವಡಿ ಮಾಡ್ಯಾಕೇವಿ. ಬೈಯಂಗಿಲ್ಲ, ಏನು ಮಾಡೋಣ. ಪ್ರಾಣಿಗಳ್ನ ಸಿಟ್ಟಿ ಮೇಲೆ ಬೈದಿದ್ದೀನಿ. ಎಲ್ಲ ಅಜ್ಜವಾನ ಮಾಡ್ಯಾವೆ. ಇವತ್ತು ಒಂದು 20 ಇಂಚು ಹೊಡೆದೋಗ್ಯಾವಿ ಒಳಗೆ ಬಿದ್ದು. ಎಲ್ಲ ಹಿಂದೆ ಹೋಗಿ ಕುಕ್ಕಂತ ಮೇಲೆ. ಅದು ಹೆಂಗೆ ಪುಕ್ಕ ಹಿಂಗೆ ತೆಗೆದ್ಕೊಂಡು ಹಿಂಗೆ ಕುಣಿತವೆ. ಪುಕ್ಕ ತೆಗೆದ್ಕೊಂಡು ಹಿಂದ್ಲವ ಗರಿ ಬಿಚ್ಕೊಂಡು. ನಾನು ಬೊತ್ತದಂಗೆ ತುಬ್ಬ ಆರಿ ಮುಂದ್ಕೋದು. ಅವ ತೆಂಗಿನ ಗಿಡ ಕಾರು ಕುಕ್ಕೊಂಡು ಮ್ಯಾಕಿ ಎಂಚೆಲ್ಲ ಓದುವ ಉಜ್ರಿ ಹಳೆ ಮನೆವು. ಹಿಂಗಾಗಿ ಮಾಡಿ ಬೈಯಂಗಿಲ್ಲ, ಸಿಟ್ಟಿ ಮೇಲೆ ಹಿಂಗೆ ಆಡ್ತೀನಿ. ಹಾಂ ನಡಿರತ್ತ ಪಾಪಿ. ನವಿಲುವ ಬೈಯಂಗಿಲ್ಲ, ಅವು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಅವಕ್ಕೆ ಬುದ್ಧಿ ಐತಾ? ಅನ್ಯಾಯ ಆಯ್ತು ಅನ್ನೋದು. 6 ಪಾಡಿಗೆ ಹೋಗ್ಕವು ಎಲ್ಲೆಲ್ಲ ಮೆರ್ಕೊಂಡು ಕುಣ್ಕೊಂಡು ಹಾಳು ಮಾಡ್ಕೊಂಡು ಹೋಗ್ಯವಿ. ಯಪ್ಪ ಬೋರಿನ ವ್ಯವಸ್ಥೆ ನೋಡಿಬಿಟ್ರೆ ಭೂಮಿ ತಾಯಿ ಗಡ ನಡುತ್ತಾಳೆ ಕಣೋ. ತಂದು ಲಾರಿ ಕುಂಡ್ರಿಸ್ದಂಗೆ ಭೂಮಿ ತಾಯಿ ಗಡ ನಡುತ್ತಾಳೆ. ಭಾರಿ ಕಷ್ಟ ಐತಿ ಪಾಪ. ಅದನ್ನೆಲ್ಲ ಮಾರಾಯಿ ಕಂಡಿಡ್ದಾನು ಬೋರಿಂದ ಹಿಂಗೆ ಬಂದ್ರೆ ಮಾಡಿರಿ ನೀರು ಬರ್ತವೆ ಅನ್ನೋದ. ಮಾರಾಯಿ ಕಂಡಿಡ್ದಾನು ಇರೇ ಶಿರ ಅಂದ್ಕೊಂಡು ಹೋಗ್ಬಿಡ್ತೈತೆ. ಬಡ್ಡ ಅಂತೈತೆ. ಶಿರ ಅಂತೈತಿ. ಗುಡ್ಗ ಅಂತೈತೆ ಅನ್ನೋ ಸತಿಯ. ಅಂದ್ಬಿಡ್ತೈತೆ ಅನ್ನೋ ಸತಿಯ ಅಂತೈತಿ. ಅಯ್ಯದ ಅವತಾರ ನೋಡ್ಬೇಕು ಪಾಪ. ಬೋರಿಂದ ಹಬ್ಬ ಮಾರಾಯಿ ಕಂಡಿದ್ದ ಯಾವ ವ್ಯಕ್ತಿ ಕಂಡಿಡ್ದನ ಬೋರ. ಆಗಿನ ಕಾಲದವರು ವ್ಯವಸಾಯವ ಗುದ್ಲಿ ಪಿಕಾಸಿ ಮಂಕ್ರಿ ಒಂದು ಬಾವಿ ತೆಗಿಬೇಕಾದ್ರೆ ಒಂದು 6 ತಿಂಗಳು ವರ್ಷದ ತಕ್ಕ ಗಂಡಾಳು ಪಿಕಾಸಿ ಕಡಿಯೋದು. ಗುದ್ಲಿಗೆ ತುಂಬಿ ಎಣ್ಣಾಳಿ ಮೇಲೆ ಮಣ್ಣು ಏರೋದು ಬಾವಿ ತೆಗಿಬೇಕಾರೆ. ಇವತ್ತಿನ ದಿನ 1-2 ಗಂಟೆ ಕಾಲ ನೀರು ತೆಗೆದು ಬಿಡ್ತಾರೆ ಕಣ ಬೋರು. ಆಗಂದ್ರೆ ಪೆದ್ದಂಥ ಜನ. ಈಗಲ ಬೆಂಕಿ ಅಂತಾರೆ ಕಣೋ. ಬೆಂಕಿ ಅಂತ ಜನ ಈಗ. ಇನ್ನೆಂಥ ಮಂಗ ಮುಂಜಾವೋ. ಅಯ್ಯೋ ಕೆಸರು ಮಣ್ಣು ಹೊರ್ತದ್ರಿ ರೇವ್ಕೆಲ್ಲ ನೆಂದೋಗೋದು. ತಲೆ ಮೇಲೆ ಹೊಡ್ಕೊತಾರೆ ಸಿಂಬಿ. ಕೆಸರು ಮಣ್ಣು ಹೊರ್ಬೇಕು. ಆ ನೀರು ಬಾವಿಯಾಗ ಒಂದಿಟ್ಟು ಜಲ ಬಂದರೆ ನೀರೆಲ್ಲ ಒಂದು ಕಡೆ ಗುಡ್ಡೆ ಮಾಡ್ಕೊಂಡು ಏರ್ಬೇಕು. ಆಚೆ ಕಡೆ ಕಡಿಬೇಕು ಮಣ್ಣು ಹೊರೋರು. ಈಗಲ ಮಾರಾಯ ಒಳ್ಳೆ ಕೆಲಸ ಮಾಡ್ಯಾನ ಯಾವನ ಪುಣ್ಯಾತ್ಮ. ಒಂದೇ ದಿನಕ್ಕೆ ನೀರು ತೋರಿಸಿ ಹೋಗ್ಬಿಡ್ತಾನೆ. ಹಿಂದೆ ಪೆದ್ದ ಬಾವಿ ತೆಗ್ಯವು. ವರ್ಷಾಂಗಟ್ಲೆ ಕೆಸರು ಬಿಕಾಸ ಕೊಡ್ಕೊಂಡು ನನ್ನ ಮುದ್ದೆ ತಿಂದ್ಕೊಂಡು ಬಾವಿ ತೆಗ್ಯವು. ಈಗ ದುಡ್ಡೊಂದಿದ್ರೆ ಏನು ಬೇಕಾದ್ರೂ ಮಾಡೋಕೈತಿ. ಬೋರಿನ ಲಾರಿ ಪಾಪ ಅದಕ್ಕೆ ಏಟೈತಲ್ಲ ಬುದ್ಧಿ. ಯಾರಿಗೂ ಅದೇ ಎತ್ಕೊಂಬತೈತಿ, ಅದೇ ತಿರ್ಗಿಸ್ಕೊಂಬತೈತಿ. ಅದಕ್ಕೆ ಏನು ಪ್ಲ್ಯಾನ್ ಕೊಟ್ಟವ್ರಿ ಹೆಂಗೆ ಗೊತ್ತಾ? ಮನಸ್ಸು ಎತ್ತಂಗೆ ಇಲ್ಲ. ಅದೇ ಹಿಂಗೆ ಹೋಗ್ತೈತಿ. ಆಮೇಲೆ ಹೊತ್ಕೊಂಬರ್ತೈತಿ ಅಲ್ಲಿಗೆ. ಹಿಂಗೆ ತಿರ್ಗಿಸ್ತೈತಿ ಚರ್ರ ಅಂತ ಹಾಕ್ತೈತಿ ಬಾಯ. ಬೋರಿನ ಲಾರಿ ಎಲ್ಲ ಶಿರ ಹೊತ್ಕೊಂಡು ಹೋಗೋದು ಅದೇಯ.
ಎಷ್ಟು ಬುದ್ಧಿ ಕೊಟ್ಟಿರ್ಬೋದಲ್ಲ ನೋಡ ಹಾಂ ಒಬ್ಬೊಬ್ಬೊಬ್ಬೊಬ್ಬ ನೋಡ್ಬೇಕಾದ್ರೆ ಯಾವ ಥರ ನಾನು ಒಂದು ಅರ್ಧ ಗಂಟೆ ನಿಂತ್ಕೊಂಡ್ಬಿಟ್ಟೆ ಕಮ್ಮರಿ ನೋಡ್ಕೊಂಡೆ ಈಗ ತಗೊಂಡೆ ಅದೇ ಕೊಡ್ತೈತಿಲ್ಲೋ ಅಂತ ಯಾರು ಹೇಳ್ತಾರೆ ತಗೊಂಬೋಗಿ ಮುಗ್ದೋಗೈತೆ ಹಾಕಿ ಇನ್ನೊಂದು ಅನ್ನಂಗೆ ಇಲ್ಲ ಅದು ಮುಗ್ದೋಗ್ದಂಗೆ ಇನ್ನೊಂದು ಆಳೆ ಒತ್ಕೊಂಡು ರೆಡಿ ಮಾಡ್ಕೊಂತೈತಿ ಪ್ಲಾನ್ ಮಾಡಿ ಅಲ್ಲಿ ಕುಂಡಿಸಿ ವಸಿತೈತಿ ಹಗ್ಗ ಹೊಸ್ತಂಗೆ ಏಜೆನ್ಸಿ ಅಂತ ಎಲ್ಲ ಹೇಳ್ಬೇಕು ಎಮ್ಮರಿ ಹಂಗೆ ಮಾಡ್ತೈತಲ್ಲ ಇದೆಲ್ಲ ಹೆಂಗೆ ಮಾಡಿಸ್ತೀರಾ ಅದೆಲ್ಲ ಕನೆಕ್ಟ್ರು ಏಜೆನ್ಸಿ ಅಂತ ಅವರಿಗೆ ಅವೆಲ್ಲ ಹೇಳ್ಬೇಕಂತ ಅಲ್ಲ ಹಂಗೆ ಮಾಡ್ತೈತೆ ಕಮ್ಮರಿ ಭಾಳ ಬುದ್ಧಿ ಇಟ್ಕೊಳ್ಳೆ ಬೋರಿ ಪಾಪ ದುಡ್ಡು ಕೊಡೋದೊಂದು ದೊಡ್ಡದಲ್ಲ ಕಣೋ ಕೆಲಸ ಮಾಡಿಕೊಡ್ತೈತಿ ಅದ್ರ ಬುದ್ಧಿಗೆ ಕೊಡ್ಬೋದು ದುಡ್ಡ ಈಗಿನ ಭೂಮಿ ತಾಯಿನೆಲ್ಲ ಭೂಮಿ ತಾಯಿ ಅಲ್ಲಾಡಿಸ್ತೈತೆ ಹೇಳ್ದೆ ಭೂಮಿ ತಾಯಿ ನಾನು ಹೇಳಿದೆ ನಾನು ಈ ಭೂಮಿ ತಾಯಿಗೆ ಕೊರ್ದು ಹಾಳು ಮಾಡಿರೋ ಅಂದ್ರೆ ಮಾಡೋ ಕೆಲಸ ಮಾಡೇ ಮಾಡ್ತದೆ ನಾನು ಹಬ್ಬತಾಡಿದ್ರೆ ನಿಲ್ಲಲ್ಲ ನಿಲ್ಲಬೇಕು ಊರಿಗೂರೇ ನಿಲ್ಲಬೇಕು ಕಡಿಮೆ ಮಾಡ್ಸಂಗೆ ಬೋರ ನಿನ್ನೆ ಉಯ್ದು ಕಳಿಸ್ತಾರೆ ಊರ್ಗೂರೇ ನೀರು ತಗೋದ್ರೆ ನನ್ನೇ ಉಯ್ತಾರೆ ಅವೆಲ್ಲ ನೀರು ಬೇಡ ಅಂತಿದೆ ಅಯ್ಯೋ ದೇವ್ರಿ ಹಂಗಂದ್ರೆ ಭೂಮಿ ತಾಯಿ ಅಂತ ತಡ್ಕೊಂತಾಳೋ ಯಾರಿಗಂತ ಕೊಡ್ತಾಳೋ ನೀರು ಯಾರಿಗಂತ ಕೊಡ್ತಾಳೋ ಅಮ್ಮಯ್ಯ ನೀರ ಪಾಪ ಈ ತಾಳ್ದಾಗ ನೀರು ಅವಿಲ್ಲ ಅನ್ನೋದು ಅದಕ್ಕೆ ಹೆಂಗೆ ಗೊತ್ತಾಕೈತಿ ಅದೇ ಇವರೇ ಪಾಯಿಂಟ್ ನಾವು ಪಾಯಿಂಟ್ ಮಾಡ್ತೀವಲ್ಲ ನಿಮಗೆ ಗೊತ್ತಾಕೈತ ನೀರು ಅವಿಲ್ಲ ಅನ್ನೋದು ಹಾಂ ಹೆಂಗ್ ಗೊತ್ತಾಗ್ತೈತೆ ಹೆಂಗೆ ಗೊತ್ತಾಗುತ್ತೆ ಕೈ ಕಲ್ಲೆದ್ ಕಾಯಿದ್ರೆ ಸಾಕು ಕಾಯಿ ಅಂದ್ರೆ ಅಲ್ಲಿ ನೀರೈತೆ ಕುಂಡ್ರಸ ಬೋರ ಅಂತ ತೆಗೆದು ನಿನ್ನ ಮಕ್ಕ ಹೊಡಿತೈತ ಕಾಯಿ ತೆಗೆದು ನಿನ್ನ ಮಕ್ಕ ಹೊಡಿತೈತ ಹೊಡಿತೈತೆ ಪೇಲಾಕಾಗ್ಯಾವ ಒಂದು 5-6 ಅದ ಅವರ ಹಣೆ ಬರ ಏನಾಣೆ ಬರ ನೋಡು ಕಾಯಿ ಎದ್ದು ಎಸಿತೈತೆ ತಬಕನ ನೆಲಕ್ಕೆ ಅಲ್ಲಿ ಬೋರ್ ತಗೊಂಬಂದು ಕುಂಡಿಸಿರಿ 2 ಕೊರ್ದವ್ರೆ 2 ಪೇಲಾದ್ವಲ್ಲ ಕಾಯಲ್ಲಿ ಹತ್ತುತ್ತ ನಿಮ್ಮನ್ನ ಇಂಥ ಏಜೆನ್ಸಿ ಕಟ್ಕೊಂಡು ಏನು ಮಾಡೋದು ಏನೋ ದುಡ್ಡು ಕಿತ್ಕೊಂಬಕ್ಕೆ ಏನಾರು ಹಂಗೆ ಮಾಡಿರ ಮಕ್ಕಳೇ ಈಗ ಇವರು ಪಾಯಿಂಟ್ ಕೊಡದೆ ಕಾಯದ್ದಾಗ ಅವನಪ್ಪ ಹಾಂ ಪಾಯಿಂಟ್ ಕೊಡದೆ ಇವ್ರು ಕಾಯದ್ದಾಗ ಕಾಯದ್ದಾಗ ಫೇಲ್ ಆದ್ರೆ ಇನ್ನು ಮನೆ ಬರ ಪಾಸ್ ಆದ್ರೆ ಇವರು ಅದೃಷ್ಟ ಅದೃಷ್ಟ ಪಾಸ್ ಆದ್ರೆ ಇವರು ಪಾಯಿಂಟ್ ಮಾಡಿರೋದು ಚೆನ್ನಾಗೈತಿ ಚೆನ್ನಾಗೈತಿ ನಮ್ಮ ಪಾಯಿಂಟ್ ಚೆನ್ನಾಗೈತೆ ನನ್ನ ಕರ್ಕೊಂಡು ನಡಿಯೋ ಅಂತಾನೆ ಹಿಂಗೆ ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀರವು ಏಯ್ ನೋಡು ಒಣದು ಬಿಡ್ತೀನಿ ನೀರು ಸಿಕ್ಕಿದ್ರೆ ಸಮ ಸಿಕ್ತದೆ ನಮಗೆ ಗೊತ್ತಿದೆ ಅಲ್ವ ನಾವು ಅಷ್ಟೊಂದು ದುಡ್ಡು ಕೊಟ್ಟು ನೀವು ಲಾರಿ ಕೊರ್ಸಿ ಮೊನ್ನೆವಾಗ ದುಡ್ಡ ನೀವು ಬಚ್ಕೊಂಡು ಹೋಗ್ತಿರಲ್ಲ ನಮಗೆ ಓಟಲ್ಲಿ ಹಾಳಾಗಿ ಕೊರ್ಸಿದ್ಕು ನೀರು ಸಿಕ್ಕಿದ ಮೇಲೆ ಏನೋ ಪ್ರಯತ್ನ ನೀರು ಸಿಗಲಿದ್ರೆ ನಿಮ್ಮ ಮನೆ ಬರ ನಿಮ್ಮನೆ ಬರೋ ಅಂತ ಕೇಳ್ತಾರೆ ದುಡ್ಡು ಹೊತ್ಕೊಂಡು ಹೊರಡಕ್ಕೆ ಅವ ಮಾರ ಎಲ್ಲನ ಸಾಲ ಮಾಡಿ ಯಾರ ಮನೆಗಾನ ಕೈ ಮುಗಿದು ಯಾರು ಸಾವುಕಾರ ಅಂತ ಈಸ್ಕೊಂಬರ್ತಾನೆ ನಿಮ್ಮನೆ ಬರ ನೀರು ಸಿಕ್ಕದಂಗೆ ಕಾಯಿ ಮಾತ್ರ ಬಿದ್ದು ಹೋಗ್ಬಿಡ್ತು ರಪ್ಪ ಬಿದ್ದೇ ಬಿಡ್ತಾರೆ ನೆಲಕ್ಕೆ ಸರಿಯಾಗಿ ಇಟ್ಕೊಂಡು ಪಾಯಿಂಟ್ ಇಲ್ಲಿಗೆ ಹಾಕ್ಸೋ ಅಂತ ದಡಿ ಉಯ್ತೋಕ್ಕ ದಡಿಯ ಮಳೆ ಉಯ್ದೋಕ್ಕಾರಿ ಹಿಂಗೆ ಆಮೇಲೆ ದುಡ್ಡು ಕೊಡ್ದು ನಮ್ಮ ಚಿಕ್ಕ ದಡಿ ಇಕ್ತಾರೆ ದುಡ್ಡು ಚಕ ದುಡ್ಡು ಎಣ್ಸ್ಕೊಂಡು ಹೋದ್ರೆ ಆ ಬೋರ್ ಹಾಕ್ಸಿರೋ ಪೇಳತ್ತಾರ ಆ ಬಡ್ಡಿ ಮಗ ಜಂಟ್ಗೆ ಹಗ್ಗ ಹಾಕ್ಕೊಂಡು ಗ್ವಾಮಳಿಗೆ ಜೀರ್ಕೊಂಡು ಸತ್ತು ಬಿಡ್ಬೇಕು ದುಡ್ಡು ಹೋತು ನೀರು ಇಲ್ಲ ದುಡ್ಡು ಹೋತು ನೀರು ಇಲ್ಲ ಗ್ವಾಮಳಿಯಾಗ ಕುಯ್ಕೋಬೇಕಾ ನಿಮ್ಮಿಂದವ ಇಲ್ಲ ಮೇಣಕ್ಕೆ ಸಾಯ್ಬೇಕಾ ಏನ್ರ ಇಂಥ ಪಾಯಿಂಟನ್ನು ಕೊಡೋದು ನಿಮ್ದವೆಲ್ಲ ಪಾಯಿಂಟ್ ಮಾಡ್ಸೋದ್ಕಿಂತವ ಒಂದು ಬಸವಣ್ಣ ಕರ್ಕೊಂಬಂದು ಕೇಳ್ಕೊಂಡ್ರೆ ಚಂದ ಹಂಗೆ ಮಾಡಿ ಒಂದು ಬಸಪ್ಪನ ಕರ್ಕೊಂಬಂದು ಬಸವಣ್ಣನ ಆ ಸ್ವಾಮಿತ ಮಾಡಿಸ್ಬೇಕು ನೀವು ಕಾಯಿ ಪಾಯಿಂಟು ನನಗೆ ಹಿಡಿಯಲ್ಲ 2 ಫೇಲಾಗ್ಯವಿ ಅದು ಯಾವ್ದೋ ಒಂದು ದೇವ್ರು ನಂಬ್ಕೊಂಡಿದ್ದೀನಿ ಕಣಮ್ಮ ಆ ಪುಣ್ಯಾತ್ಕಿಟ್ಟಿದ ಒಂದು ಅಡಿಕೆ ಕೊಡೋಣ ಅಂತ ಇದ್ದೀನಿ ಅವು ಅಡಿಕೆ ತೀರಿಸಿ ಬರ್ತೀನಿ ಪಾಯಿಂಟ್ ಇಂತಕ್ಕೆ ಪಾಯಿಂಟ್ ಏನು ಮಾಡ್ತಾನೆ ನೋಡ್ತೀನಿ ನಂಗೆ ಏನಾರ ನೀರು ಸಿಕ್ತಿದ್ರೆ ನೋಡು 100 ಜನದ್ರು ನಾನು ಎದುರಲ್ಲ ನೀ ಆ ಪಾಯಿಂಟ್ ಕೊಡ್ತಾನಲ್ಲ ಅವನ್ನ ಪುಟ್ಟಾದ ಒಳಿಕೆ ಇಳೇ ಬಿಟ್ಬಿಡ್ತೀನಿ ಆ ಓಲಾಳಿಕೆ ಅವ್ನು ಹೋಗೇ ಬಿಡ್ಲಿ ಅವ್ನು ನನಗೆ ಮೋಸ ಮಾಡ್ಯಾನಲ್ಲ ಅವ್ನು ಹೋಗ್ಬೇಕ ಬೇಡವಾ ಹೋಗ್ಬೇಕು ಕೊಚ್ಚಿ ಚಿರನ ಹಾಕಿ ನಾನು ಒಳಿಕೆ ಹೋಗಿ ಇಳೇ ಬಿಟ್ಬಿಡ್ತೀನಿ ಅಲ್ಲೇ ಉಸುರು ಕಟ್ಟಿ ಅರ್ಧ ತಾರೀಕು ಹೋಗ್ತದಂಗೆ ಹೊರ್ಗಂಗೆ ಅಂಥ ರೋಷ ನನಗೆ ನೀರು ಸಿಕ್ಕಿರೆ ಚೆನ್ನಾಗಿ ಪಾಯಿಂಟ್ ಮಾಡ್ಯಾನೆ ಅಂತ ಅರ್ಥ ಚೆನ್ನಾಗಿ ಪಾಯಿಂಟ್ ಮಾಡ್ಯಾನೆ ಊರೆಲ್ಲ ಕರ್ಕೊಂಡೋಗಿ ಇವನು ಕಿತ್ಕೋಬೇಕು ಊರಾಗ ಇರ್ತಾವಲ್ಲ ದುಡ್ಡು ಕಿತ್ಕೋಬೇಕು ಇವನು ಪಾಯಿಂಟ್ ಕೊಟ್ಟು ನೀರು ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಬರ ನಿಮ್ಮ ಮನೆ ಬರ ಕೋಟ ನಿಮ್ಮ ಮನೆ ಬರ ಕೋಟ ಅಂತ ಹೇಳ್ಕೊಬೋದಲ್ವಾ ಮೋಟ ಸರಿ ಸರಿ ನೀರು ಸಿಕ್ತಿದ್ರೆ ಪಾಯಿಂಟ್ ಕೊಟ್ಟವನಲ್ಲ ಅವನ್ನ ಆ ಕೊಳವೆ ಬಾವಿ ಒಳಿಕೆ ತಲೆನೆಲ್ಲ ಗಿಡ್ಗಿ ಇಂಥದ್ದೊಂದು ಕಡ್ಡಿ ತಂಗೆ ಕೂಲಿ ಬಿಡ್ತೀನಿ ಏಜೆನ್ಸಿನೇ ಪಾಯಿಂಟ್ ಕೊಟ್ಟನ್ಗು ಪಾಯಿಂಟ್ ಕೊಡ್ತಾನಲ್ಲ ಅವನ್ನ ತುರುಕ್ತೀನಿ ಏಜೆನ್ಸಿಯ
ನಾನು ನೀರು ರೇಟ್ ಐತೆ ನೋಡ್ರಿ, ಅಷ್ಟು ದೊಣ್ಣೆ ತಗೊಂಡು ಹೊಡೆದು ನಾನು ಈಸ ತೀಸ್ಕೊಂತೀನಿ. ನೀರು ಸಿಕ್ಕಿದ ಮೇಲೆ ನೀರು ಸಿಕ್ಕಿರಂತೂ ಸಂತೋಷ. ದುಡ್ಡು ಕೊಡ್ಬೇಕಾರೆ ನಾ ಮೇಣಕ್ಕೋಬೇಕ ಕೊಳಕು ಕುಯ್ಕೊಳ್ಳೋಣ. ಯಾರಿಗೆ ಗೊತ್ತು. ಯಾರಿಗೆ ಗೊತ್ತು? ನೀನು ಹಣೆ ಬರ ಅಂತ ಹೇಳು, ನೀರು ಸಿಗ್ತದೆ ಅಲ್ವಾ? ಹೌದು. ಹಣೆ ಬರ ಏನು ಮಾಡ್ತೈತಿ, ಅವನು ಮಾತ್ರ ಓಳ್ ಹಳಿ ಕಾಯ್ತಿ ಅಪ್ಪುಟ ಚತಕ ಬಿಡಲ್ಲ.